ವಿನಯವಿಲ್ಲದ ವಿದ್ಯೆ, ಅಳಸಿ ಹೋದ ಮುದ್ದೆ, ನೀರು ನಿಲ್ಲದ ಗದ್ದೆ, ಒತ್ತಿ ಇಲ್ಲದ ನಿದ್ದೆ, ಇದಾರು ಸಿಗಲಿಲ್ಲ ಕೂಳು. ಹಸಿರು ಹುಲ್ಲು ಕೀಳುತ್ತೀವಿ, ಹಸುಗಳನ್ನು ಸಾಕುತ್ತೀವಿ, ಹಸನಾಗಿ ಹಾಲು ಕರೆದಣ್ಣ, ಹಾಲು ಮೊಸರು ಹೊತ್ಕೊಂಡು ಪ್ಯಾಟೆಗೆ ಹೊತ್ಕೊಂಡ್ಬಿಟ್ಟು ಮಜ್ಜಿಗೆಗೆ ಪರದಾಡ್ತೀವಿ ಅಣ್ಣ. ವೀಕ್ಷಕ ಬಾಂಧವರೇ, ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯ ಸ್ವಾಗತ. ಈ ನಾಡಿನ ಹೆಸರಾಂತ ಸಂಸ್ಥೆ ರೈತರಿಗಾಗಿ ರೈತರಿಗೋಸ್ಕರ ಶ್ರಮಿಸುತ್ತಿರುವ ಅಕ್ಷಯಕಲ್ಪ. ಈ ಸಂಸ್ಥೆಯ ವತಿಯಿಂದ ಅಕ್ಷಯಕಲ್ಪ ಬಳಗದ ಸಾವಯವ ರೈತರ ಬಳಗದ ಸಭೆಯನ್ನು ಮೊನ್ನೆ ಚನ್ನಗಿರಿ ತಾಲೂಕು ಮಸಣಕೆರೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕು ಮೈಲ್ನಳ್ಳಿ ತಿಮ್ಮಯ್ಯನವರು ಒಬ್ಬ ಪಾರಂಪರಿಕ ಕೃಷಿ ತಜ್ಞರು. ಅವರು ಎರೆಗೊಬ್ಬರದ ಬಗ್ಗೆ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು, ಮರ ಆಧಾರಿತ ಕೃಷಿಯ ತಜ್ಞರು, ಪಾರಂಪರಿಕ ಡೈರಿ ಯೋಜನೆ ಬಗ್ಗೆ ಅವರಿಗಿರುವ ತಿಳುವಳಿಕೆ, ಕೃಷಿ ಹೊಂಡದ ಪರಿಣಿತಿ ಹೊಂದಿರತಕ್ಕಂತಹ ಇವರ ಅನುಭವದ ಮಾರ್ಗದರ್ಶನದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸಾವಯವ ಕೃಷಿ, ಸಹಜ ಕೃಷಿ, ನಿರಂತರ ಕೃಷಿ, ವೈಜ್ಞಾನಿಕ ಕೃಷಿ, ಸುಸ್ಥಿರ ಕೃಷಿ, ಸಸ್ಟೈನಬಲ್ ಅಗ್ರಿಕಲ್ಚರು. ಮರ ಆಧಾರಿತ ಕೃಷಿ ಮಾಡಿದಾಗ ಸಾವಯವ ಕೃಷಿ ತನ್ನೆಚ್ಚಿ ತಾನೇ ಆಡುತ್ತೆ. ಸಾವಯವ ಕೃಷಿ ನಾವು ಕೊಂಡ್ಕೊಂಬಂದು ಮಾಡೋಂಥದ್ದಲ್ಲ. ಕೆಲವು ವಸ್ತುಗಳು ಸಾವಯವ ಕೃಷಿ ನಮ್ಮಲ್ಲೇ ಇದ್ದಾವೆ. ಕರಿಬೇವಿನ ಸೊಪ್ಪಿಗೆ ಯಾರು ಔಷಧಿ ಹೊಡಿತಾರಾ? ಹೊಡಿಯಲ್ಲ. ನುಗ್ಗೆ ಮರಕ್ಕೆ ಯಾವ್ದಾರು ಔಷಧಿ ಹೊಡಿತೀರಾ? ಇಲ್ಲ. ತೆಂಗಿನ ಮರಕ್ಕೆ ಯಾರೂ ಔಷಧಿ ಹೊಡಿಯಲ್ಲ, ಅದು ಸಾವಯವನೇ. ಆದರೆ ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ, ಬೆಳೆ ಬರಲ್ಲ ಅಂತ ನಾವೇನು ಮಾಡ್ತಾಯಿದ್ದೀವಿ, ರಸಗೊಬ್ಬರವನ್ನು ಪ್ರಯೋಗ ಮಾಡ್ತಾಯಿದ್ದೀವಿ. ಈಗ ಹೇಳಿರಲ್ಲ, ಬ್ರಾಂದಿ ಕುಡಿದ ಮೇಲೆ ಏನಾಗಬೇಕು, ನೀರು ಕುಡಿಲೇಬೇಕು ಅಂತೇಳಿ. ಹಂಗಾಗಿ ಕೃಷಿಲಿ ಹಲವಾರು ವಿಧಾನಗಳು ಇದ್ದಾವೆ. ಅದನ್ನೆಲ್ಲ ಬಿಟ್ಬಿಟ್ಟು ನಾವೇನು ಮಾಡಿದ್ವಿ, 1961ರಲ್ಲಿ ಭಾರತ ಸರ್ಕಾರದವರು ರಸಗೊಬ್ಬರ ಪ್ರಯತ್ನ ಮಾಡಿದರು. ಆವಾಗ ಹಳ್ಳಿಗೆ ಗ್ರಾಮ ಸೇವಕರು ಅಂತ ಬರೋರು. ಅವ್ರೇನು ಮಾಡಿದರು, ಗೌಡ್ರೆ ತಗೊಳ್ರಿ 10 kg ಗೊಬ್ಬರವ, ಇದನ್ನು ಹಾಕ್ರಿ, ಬೆಳೆ ಬಂದರೆ ನಮಗೆ ದುಡ್ಡು ಕೊಡ್ರಿ, ಇಲ್ಲರು ಕೊಡಬೇಡ್ರಿ ಅಂತಂದಾಗ ಏನು ಮಾಡಿದ್ವು, ಅದು ಬೆಳೆ ಬರೋಕ್ಕೆ ಪ್ರಾರಂಭವಾಯ್ತು. ನಾವೇನು ಮಾಡಿದ್ವು, ಒಂದೊಂದಾಗಿ ನಾಶ ಮಾಡಿದ್ವು. ದನಗಳು ನಾಶ ಮಾಡಿದ್ವು, ಗೊಬ್ಬರ ಮಾರಾಟ ಮಾಡಿದ್ವು. ಬರ್ತಾ ಬರ್ತಾ ದುಡ್ಡು ಮಾಡಲಿಕ್ಕೆ ಬೇರೆ ರೀತಿ ಹಂಗೆ ಮಾಡಿದಾಗ ನಮ್ಮ ಭೂಮಿ ಏನಾಯ್ತು, ಬರಡಾಗ್ತಾ ಬಂದಾಗ ನಾವೇನು ಮಾಡಿದ್ವು, ಸರ್ಕಾರಿ ಗೊಬ್ಬರ, ಸರ್ಕಾರಿ ಔಷಧಿ, ಸರ್ಕಾರಿ ಬೀಜ, ಮನೇಲಿ ಬೀಜನೂ ಮಾಡಲ್ಲ, ಎಲ್ಲ ಅದಕ್ಕೆಲ್ಲ ಅಡಪ್ ಮಾಡಿಬಿಟ್ವಲ್ಲ. ಅದಕ್ಕೆ ನಾವೇನು ಮಾಡಿದ್ವು, ಅದನ್ನು ಬದಲಾವಣೆ ಮಾಡಬೇಕು ಅಂತ ಸಾವಯವ ಕೃಷಿ ಮಾಡಲಿಕ್ಕೆ ಕೆಲವು ಮರ ಆಧಾರಿತ ಕೃಷಿಯಲ್ಲಿ ಏನೇನು ಮಾಡಬಹುದು ಅಂತ ಸಾಧನೆಯನ್ನು ನಾವು ಮಾಡಿ ಆದಮೇಲೆ ನಾವು ರೈತರಿಗೆ ಹೇಳೋಕ್ಕೆ ಅಳವಡಿಸಿದ್ವಿ. 1 ಎಕರೆನಲ್ಲಿ ಈಗ ಹಸುಗಳು ಹಾಲು ಕರಿತಿದ್ವಲ್ಲ ಅಕ್ಷಯಕಲ್ಪ, ಯಾಕೆಂದರೆ ಇದು ಒಂದು ಸ್ವಲ್ಪ ಖರ್ಚೆ. ಹಿಂಡಿ ಬೂಸ ಹಾಕೋದು ಬಂದು ಲಾಭ ಯಾರಿಗೆ ಕೊಡ್ತೀವಿ, ಹಿಂಡಿ ಬೂಸಾದವ್ರಿಗೆ ಕೊಡ್ತೀವಿ. ಆಮೇಲೆ ರೈತರು ಎಷ್ಟು ಫಾಸ್ಟಾಗಿ ಹೋಗ್ತಾಯಿದ್ವಿ ಅಂತಂದರೆ, ಮಕ್ಕಳಿಗೂ ಹಾಲು ಇಕ್ಕೊಳಲ್ಲ, ದುಡ್ಡಿನ ಆಸೆ, ಸಾಲ ಮಾಡಿದ್ವಿ. ಯಾರಾದರೂ ಅತಿಥಿಗಳು ಹೋದ್ರೆ ಮಧ್ಯಾಹ್ನ ಕಾಪಿ ಕೇಳಿದಕ್ಕೆ ಹಾಲು ಇಲ್ಕಂಡ್ರಿ ಕಾಪಿ ಕಾಸಕ್ಕೆ ಅಂತ ಪಕ್ಕದ ಮನೆಗೆ ಹೋಗ್ತೀವಿ ನಾವು. ಅಲ್ವ, ನಿಜನಾ? ಅದಕ್ಕೆ ಹಸಿರುದ್ದಿನಲ್ಲಿ ಒಂದು ಹಾಡು ಹಾಡ್ಯವ್ರೆ, ಇದಾರು ಸಿಗಲಿಲ್ಲ ಕೂಳು. ಹಸಿರು ಹುಲ್ಲು ಕೀಳುತ್ತೀವಿ, ಹಸುಗಳನ್ನು ಸಾಕುತ್ತೀವಿ, ಹಸನಾಗಿ ಹಾಲು ಕರೆದಣ್ಣ, ಹಾಲು ಮೊಸರು ಹೊತ್ಕೊಂಡು ಪ್ಯಾಟೆಗೆ ಹೊತ್ಕೊಂಡ್ಬಿಟ್ಟು ಮಜ್ಜಿಗೆಗೆ ಪರದಾಡ್ತೀವಿ ಅಣ್ಣ. ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ, ಏನೇ ಬೆಳೀಲಿ ಎಲ್ಲ ಮಾರಾಟ ಮಾಡ್ತಿದ್ವಿ. ನಾವು ಬದುಕಬೇಕು ಅಂತ. ಏನು ಬದುಕೋದು, ಘಟ ಇದ್ರೆ ಮಠ ಕಟ್ಸ್ಬೋದು. ಫಸ್ಟ್ ನಾವೇ ರೈತರು ಏನು ತಿನ್ನಲಾಗ ಏನಾಗುತ್ತೆ ಹೇಳ್ರಿ, ಅಲ್ವರ? ಅದಕ್ಕೆ ಪ್ರಯೋಗ ಮಾಡಿದ್ದು ಏನಪ್ಪ ಅಂದರೆ, 1 ಎಕರೆನಲ್ಲಿ ಎಷ್ಟು ನಾವು ಸಾವಯವ ಕೃಷಿ ಅಳವಡಿಸ್ಬೋದು. ಇಡೀ ನಮ್ಮದೇ ಜಮೀನೆಲ್ಲ ಮಾಡೋಕ್ಕಾಗಲ್ಲ, ಅಲ್ವರ? ಅದಕ್ಕೆ ನನ್ನ ಒಂದು ಉದ್ದೇಶ ಎರೆಹುಳು ತರಬೇತಿ. ಎರೆಹುಳು ಸಾಕಲಿಕ್ಕೆ 1 kg ಗೊಬ್ಬರವನ್ನು ಸಗಣಿ ಆದರೆ 4 kg ಫಲವತ್ತಾದ ಗೊಬ್ಬರ ಮಾಡ್ಬೋದು. ಫಲವತ್ತಾದ ಗೊಬ್ಬರ ಅದಕ್ಕೆ ವಿಜ್ಞಾನಿಗಳು ಕಂಡಿಡಿದವ್ರೆ. 16 ಅಂಶ ಯಾವ ಭೂಮಿಲಿದೆ, ಮಳೆ ಹೋದ್ರೂ ತಡೆಯುತ್ತೆ, ಮಳೆ ಬಂದರೂ ತಡೆಯುತ್ತೆ. 16 ಅಂಶ ಇಲ್ಲ ಅಂತಂದರೆ, ಮಳೆ ಬಂದಾಗ ನಾವೇನು ಮಾಡ್ತೀವಿ, ಸರ್ಕಾರಿ ಗೊಬ್ಬರ, ಪಟಾಸು, ಗಂಧಕ, ರಂಜಕ ಅಂತ 3-4 ಅಂಶ ಇರುತ್ತೆ, ಅದನ್ನು ತಂದು ಹಾಕ್ತೀವಿ. ಅದು ಕೆಂಪಾದಾಗ ಮತ್ತೆ 45 ದಿವಸಕ್ಕೆ ಮತ್ತೆ ಬೇರೆ ಗೊಬ್ಬರವನ್ನು ಅಳವಡಿಸ್ತೀವಿ. ಯಾಕೆಂದರೆ ಅದು ಅವಧಿ ಕಳ್ಕೊಳುತ್ತಲ್ವ. ಅದಕ್ಕೆ ಎರೆಹುಳಿನ ಗೊಬ್ಬರದಲ್ಲಿ ಸುಮಾರು 16 ಅಂಶ ತಯಾರಾಗುತ್ತೆ. ಪಟಾಸು, ಗಂಧಕ, ರಂಜಕ, ಅಮೋನಿಯಂ ಸಲ್ಫೇಟು, ಕ್ಯಾಲ್ಸಿಯಮ್ಮು, ಜಿಂಕ್ ಫಾಸ್ಫೇಟು, ಸೋಡಿಯಂ, ಈ ಥರ ಎಲ್ಲ ಗೊಬ್ಬರ ತಯಾರು ಮಾಡುತ್ತೆ. ಯಾಕೆ ತಯಾರು ಮಾಡುತ್ತೆ ಅಂದರೆ, ನಾವು ತಿಪ್ಪೆಗೆ ಹಾಕ್ಬೇಕಾದ್ರೆ ಸಗಣಿ ಒಂದಾಕಲ್ಲ, ಕಸ ಕಡ್ಡಿ ದಾನಗಳು ಬಿಟ್ಟದ್ದು ಮೇವನ್ನೆಲ್ಲ ಹಾಕ್ತೀವಿ. ಅದು ತಿಂದಾಗ ಸಾರಿಗೆ ನಾವು ಯಾವ್ಯಾವ ಥರ ತರಕಾರಿ ಹಾಕ್ತೀವಿ, ಉಪ್ಪು ಹಾಕ್ತೀವಿ, ರುಚಿ ಬರುತ್ತೋ ಆ ಥರ ಗೊಬ್ಬರ ರುಚಿ ಬರುತ್ತೆ.
ನಾವು ಕೊಟ್ಟಿಗೆ ಗೊಬ್ಬರವನ್ನು ಒಂದು ಗಾಡಿ ತಗೊಂಡೋಗ್ಬಿಟ್ಟು ಏನು ಮಾಡ್ತೀವಿ, ಅವ್ನು ಟ್ರ್ಯಾಕ್ಟ್ರೆಲ್ಲ ತಗೊಂಡೋಗಿ ಉಳಿಸ್ತೀವಿ, ಮತ್ತು ಅವಾಗ ಹಾಕಲ್ಲ. ಆಮೇಲೆ ಯಾವಾಗಲೂ ಮನುಷ್ಯ ಬಂದಾಗ ನಾವೇನು ಮಾಡ್ತೀವಿ, ಅವಾಗ ಎಲ್ಲ ಉಗ್ತೀವಿ, ಇಲ್ಲಿ ಉಕ್ಕಿಗೆ ಉಗ್ತೀವಿ. ಅದು ಆ ಥರ ಅಲ್ಲ. 1 ಟನ್ ಗೊಬ್ಬರ ತಯಾರು ಮಾಡಿದ್ರೆ ಎರೆಹುಳಿನ ಗೊಬ್ಬರ ಲಕ್ಷಾಂತರ ಮೊಟ್ಟೆ ಮರಿ ಇರುತ್ತೆ. ಅದು ತಗೊಂಡೋದ ಕೂಡಲೇ ನಾವೇನು ಮಾಡಬೇಕು, ಅದನ್ನು ಭೂಮಿಗೆ ಸೇರಿಸ್ಬೇಕು. ಭೂಮಿಗೆ ಸೇರಿಸ್ತಿದ್ದಂಗೆ ಅದೇನಾಗುತ್ತೆ ಅಂತಂದರೆ ಅದು ಕಂಟಿನ್ಯೂ ಮಾಡುತ್ತೆ. ಅಂದರೆ ಈ ಎರೆಹುಳುನೂ ಬೇರೆ, ಭೂಮಿಲಿರ್ತಕ್ಕಂಥ ಎರೆಹುಳುನೂ ಬೇರೆ. ಭೂಮಿಲಿರ್ತಕ್ಕಂಥ ಹುಳ ಎಫೋಜಿಕ್ ಎಂಡೋಜಿಕ್ ಅಂತ ಹೇಳಿ ಅದು ಹುಳ ಗಾತ್ರ ಬರುತ್ತೆ, ಮಳೆ ಬಂದಾಗ ಮೇಲಕ್ಕೆ ಬಂದುಬಿಟ್ಟು ಅದು ಸತ್ತೋಗ್ಬಿಡುತ್ತೆ. ಇದು ಯುಡ್ಲಸ್ ವಿಜಯನ ಅಂತ ಹೇಳ್ಬಿಟ್ಟು ಆಫ್ರಿಕಾ ಅಂತೇಳಿ ತ್ಯಾಜ್ಯ ವಸ್ತುನ ತಿನ್ನೋದು ಇದು. ಅಟ್ಲೀಸ್ಟ್ ಮಾಡಲಿಕ್ಕೆ ಅದಕ್ಕೆ 4-5 ಥರದ ವಿಧಾನ ಇದೆ. ಒಂದು, ತಿಪ್ಪೆಗೆ ಸಾಮಾನ್ಯವಾಗಿ ಬಿಡ್ಬೋದು, ಅಂದರೆ ಶತ್ರುಗಳು ಭಾಳ, ಇರುವೆಗಳ ಕಾಟ, ಕೋಳಿಗಳ ಕಾಟ, ಇಲಿ ಕಾಟ. ತೊಟ್ಟಿಯನ್ನು ಕಟ್ಟಿ ಮಾಡಲಿಕ್ಕೆ ಆದರೆ ನಾನು ನೇರವಾಗಿ ಬಂದು ಆ ರೈತರಿಗೆ ತರಬೇತಿ ಕೊಟ್ಟು, ಬೇಡವಾದ ಪದಾರ್ಥ ಅಂದರೆ ಹಾಲು ಬರೋ ಸೊಪ್ಪನ್ನು ಯಾವುದನ್ನು ಉಪಯೋಗ ಮಾಡಬಾರ್ದು. ಬಟ್ಟೆ, ಪಾಲಿಸ್ಟರ್ ಬಟ್ಟೆ, ಕಲ್ಲು, ಮೂಳೆ, ಕಲ್ಲು, ಆಮೇಲೆ ದನಿನ ಗಂಜಲ, ಕುರಿ ಗೊಬ್ಬರ, ಅದನ್ನು ಯಾವುದನ್ನು ಹಾಕಬಾರ್ದು. ಅದು ತಿನ್ನಲ್ಲ. ಈ ರೀತಿ ಹಾಕಿದಾಗ ತೊಟ್ಟಿಲಿ ನೀವು ಮಾಡ್ತೀವಿ ಅಂತಂದರೆ ಅದೇ ಕೆಲಸವಾಗಿ ಒಂದಿಷ್ಟು ಮುಂದೆ ನಾನು ತರಬೇತಿ ಕೊಡ್ತೀನಿ. ನೀವೆಲ್ಲಿ ಕರೆದ್ರೂ ಬರ್ತೀನಿ, ನಾನೇನು ಬರೋಲ್ಲ, ನನ್ನಲ್ಲ. ಒಂದು ಫೋನ್ ನಂಬರ್ ಕೊಟ್ಬಿಟ್ಟು ಇಂದ ಸರ್ಕಲ್ಲಿ ಬರಪ್ಪ ಅಂದ್ರೆ ಬರ್ತೀನಿ. ಈ ರೀತಿ ಇವರ ದನಗಳಿದ್ದಾವಲ್ಲ ನಟನರವು, ಇದರಲ್ಲಿ ಸುಮಾರು ಒಂದು 20-30 ಟನ್ ಗೊಬ್ಬರ ತಯಾರು ಮಾಡ್ಬೋದು. ನೀವು ಮಾರಾಟ ಮಾಡಿದ್ರೆ 10 ರೂಪಾಯಿಂದ 15 ರೂಪಾಯಿ 1 kg ಹೋಗುತ್ತೆ ಎರೆಹುಳಿನ ಗೊಬ್ಬರ. ಆದ್ದರಿಂದ ಗೊಬ್ಬರ ತಯಾರು ಮಾಡಲಿಕ್ಕೆ ರೈತನಿಗೆ ಗೊಬ್ಬರವೇ ಆಧಾರ. ಹೊಲಕ್ಕೆ ಉಕ್ಕೆ ಆಧಾರವಂತೆ, ಪಕ್ಷಿಗೆ ರೆಕ್ಕೆ ಆಧಾರವಂತೆ, ಭೂಮಿಗೆ ಗೊಬ್ಬರ ಆಧಾರವಂತೆ. ಆಮೇಲೆ ರೋಗಗಳು ಕಡಿಮೆ. ಯಾವುದೋ ಎರೆಹುಳಿನ ಗೊಬ್ಬರ ಹಾಕಿದರೆ ರೋಗಗಳು ಕಡಿಮೆ, ಭೂಮಿ ಫಲವತ್ತತೆ ಬರುತ್ತೆ. ಆಮೇಲೆ ನಾವು ಮಾಡಿರೋ ಬೆಳೆ ಎಲ್ಲ ಈ ರಸಗೊಬ್ಬರಕ್ಕಿಂತಲ್ವೇ ಹೆಚ್ಚು ಹಸಿರು ಉತ್ಪತ್ತಿ ಆಗುತ್ತೆ. ಈ ರೀತಿ ಮಾಡ್ಬೋದು. ಯಾಕೆಂದರೆ ಹೇಳ್ಬೇಕು ಅಂತ ಭಾಳ ಇದ್ದಾವೆ, ಮುಂದೆ ಸ್ವಲ್ಪ ಹೇಳ್ಕೊಂಡು ಹೋಗ್ತೀವಿ. ಆಮೇಲೆ ಮರ ಆಧಾರದ ಕೃಷಿ ಯಾಕಪ್ಪ ಮಾಡಬೇಕು ಅಂತಂದರೆ, ಮರ ಎಷ್ಟು ಥರ ಸಹಾಯ ಮಾಡ್ಕೊಂಡ್ರೆ, ಮರಗಳನ್ನು ನೆಡೋ ಪ್ಲ್ಯಾನ್ ಬೇಕು. ಪೂರ್ವ ಪಶ್ಚಿಮ ಸಾಲು ಮಾಡಿ ನಮ್ಮ ಉಳುಮೆಗೆ ಯೋಗ್ಯವಾಗಬೇಕು, ಮರಗಳನ್ನು ಬೆಳೆಸಬೇಕು ಅಂತಂದರೆ ಒಂದು 10-15 ಥರದ ಮರಗಳನ್ನು ಹಾಕ್ಬೋದು. ಮೊದಲನೇ ಮರ ಯಾವ್ದು ಹಾಕಬೇಕು ಅಂದರೆ, ದನಗಳಿಗೆ ಮೇವಾಗಬೇಕು, ಗೊಬ್ಬರಕ್ಕೆ ಸೊಪ್ಪಾಗಬೇಕು, ಒಲೆಗೆ ಸೌದೆ ಬೇಕು, ನೇಗಿಲು ಮುಟ್ಟಿಗೆ ಮರ ಮುಟ್ಟಬೇಕು. ಆಮೇಲೆ ಕಮರ್ಷಿಯಲ್ಲು. ನಾವು ಮೊದಲೇ ಕಮರ್ಷಿಯಲ್ ಹಾಕಿದರೆ, ಕೆಲವ್ರು ಹಾಕಿದರೆ ತ್ಯಾಗ ಸಿಲ್ವರ್ ಹಾಕಿದರೆ 50 ವರ್ಷ ಆದರೂ ಬಲ್ತು ಇಲ್ಲ, ಅದು ಮರ ಕೊಯ್ಯಕ್ಕೆ ಬರೋಲ್ಲ, ಸೌದೆ ರೇಟಿಗೆ ಕೇಳ್ತಾರೆ ಅಲ್ವರ. ಅದಕ್ಕೆ ಹೇಳ್ತಾರೆ ಕವಿಗಳು, ವಿನಯವಿಲ್ಲದ ವಿದ್ಯೆ, ಅಳಸಿ ಹೋದ ಮುದ್ದೆ, ನೀರು ನಿಲ್ಲದ ಗದ್ದೆ, ಒತ್ತಿ ಇಲ್ಲದ ನಿದ್ದೆ, ಬೀಳು ಬಿಟ್ಟ ನೆಲ ನೋಡದಿರು, ಬಿತ್ತಿ ನೋಡದ ಹೊಲ ನೋಡಿದ್ರು, ಕೊಟ್ಟು ಕೇಳದ ಸಾಲ ಕೇಳಿದ್ರು, ಹಣ್ಣು ಇಲ್ಲದ ತೋಟವೇತಕ್ಕೆ, ಕಣ್ಣು ಇಲ್ಲದ ನೋಟವೇತಕ್ಕೆ, ಉಪ್ಪು ಇಲ್ಲದ ಊಟವೇತಕ್ಕೆ ಅಂತ ಹೇಳಿರ್ತಾರೆ. ನೀನೇನು ಕೇಳು, ನನಗೆಲ್ಲ ಗೊತ್ತು, ನಾನು ಮೊಬೈಲ್ ನೋಡಿದ್ದೆ ಅಂತಾರೆ. ಅಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಕೆಲವು ಹಾಡುಗಳನ್ನು ತಯಾರು ಮಾಡಿದ್ದೀನಿ. ಸುಳ್ಳರಿಗೆ ಸಂಪತ್ತು, ಕಳ್ಳರಿಗೆ ದೌಲತ್ತು, ಒಳ್ಳೆಯ ಕೆಲಸಕ್ಕೆ ಆಪತ್ತು, ಕೆಟ್ಟೋತು ಕಲಿಯುಗ ಇವತ್ತು, ಪುಂಡರಿಗೆ ಸನ್ಮಾನ, ಎಷ್ಟೊಂದು ಬಿಗುಮಾನ, ಜಾರುಣಿಯ ಹೆಣ್ಣಿಗೆ ಬಲುಮಾನ, ಅರೆಬುದ್ಧಿ ಅಧಿಕಾರಿ ಎದೆಯುಬ್ಬಿ ಬರುತ್ತಾನ, ಎಂಡಾವ ಕುಡ್ದು ಬೀಳುತ್ತಾನ, ಉಂಡವರ ಮನೆಯಲ್ಲಿ ಬಂಡತನದ ಹುಡುಗಾಟ, ಚೆಲುವಾದ ಹೆಂಡಿದ್ರ ಮಂಗನಾಟ, ಕತ್ತೆಗೆ ಲಿಂಗಾದ ಮುದ್ರೆ ಎನ್ನೊತ್ತಬೇಡ, ನೀಚರ ಸಂಗಾವ ಮಾಡಬೇಡ, ಮಾನೆಲ್ಲ ಹೋದಾಗ ಹುಡುಕಳ್ಬೇಡ, ತಿಮ್ಮಣ್ಣನಾಡನ್ನು ಮರಿಬೇಡ ಅಂತೇಳಿ. ಕೆಲವರು ಇದ್ದಾರೆ, ನೀನೇನು ಮಾಡ್ರಿ ಕೇಳಲ್ಲ, ನನಗೆಲ್ಲ ಗೊತ್ತು ಅಂತಾರೆ. ಅವ್ರಿಗೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಹೇಳೋದು ಬಿಟ್ಟು ಸುಮ್ಮನಿದ್ರೆ ಅಲ್ವರ. ಅದಕ್ಕೆ 1 ಎಕರೆನಲ್ಲಿ ನೀವು ಹಸುಗಳು ಸಾಕಬೇಕು ಅಂತ ಆಸೆ ಪಡ್ತೀರಲ್ಲ, ನೀವು ಇವಾಗಿನಿಂದಲೇ ತಯಾರು ಮಾಡಿರಿ. ಯಾವ್ಯಾವ್ದು ಹಾಕ್ಬೋದು? ಅಗಸೆ ಗಿಡ ಇದೆಯಲ್ಲ, ಅಗಸೆ ಗಿಡ ಗೊತ್ತಾ? ಅಗಸೆ ಗಿಡ 3 kg ಅಗಸೆ ಸೊಪ್ಪು 1 kg ಹಿಂಡಿ ಸಮಾನ. ಶುಭಬುಲ್ಲು, ಗಿರಿಸಿಡಿಯ, ಆಮೇಲೆ ಇದು ಎಂಥದಪ್ಪ, ಇನ್ನು ಬಸವನ ಪಾದ ಹೂ ಬಿಡುತ್ತಲ್ಲ, ಅದರಲ್ಲಿ ದಪ್ಪೆ ಅಗಲ ಎಲೆ ಬರುತ್ತಲ್ಲ ಅದು. ಈ ಥರದ ಜಾನುವಾರುಗಳನ್ನು ಮೇವುಗಳನ್ನೇ ಮಾಡಬೇಕು ಅಂದರೆ ಸುತ್ತ ನಾವೇನು ಮಾಡಬೇಕು, ಒಂದು ಟ್ರಂಚ್ ಹೊಡಿಬೇಕು, ನೀರು ಬಿಡೋಂಗೆ. ಯಾಕೆಂದ್ರೆ ಸಣ್ಣದಾಗಿ ನೀರು ಬಿಡಬೇಕು ಸೂಜಿಗಳೇ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ 5 ಅಡಿ ಇರಬೇಕು. ಎಲ್ಲ ಹಾಕಿದಾಗ 3 ವರ್ಷ ಕಾಲ ಗಿಡನ ಮುಟ್ಟಬಾರ್ದು. ಯಾಕೆಂದ್ರೆ ಅದ್ರ ಶಕ್ತಿ ಅದಕ್ಕೆ ಬರಬೇಕಲ್ಲ. 3 ವರ್ಷ ಬಂದ ಮೇಲೆ ನಾವು ಕೈ ನೆಟ್ಕಂಗೆ ಸಿಗಿದಂಗೆ ಕಟಾವು ಮಾಡಿ ಬಿಟ್ಬಿಟ್ರೆ, ಇತ್ಲಿಂದ ಒಳ ಬಾಕ್ಲಿಂದ ಕಟಾವು ಮಾಡ್ಕೊಂಬರೋದಕ್ಕೆ ಅತ್ಲಿಂದ ಮತ್ತೆ ಇದು ಬಂದಿರುತ್ತೆ. ಅರ್ಥ ಆಯ್ತಾ? ಆವಾಗ ದನಗಳಿಗೆ ಕಾಯಿಲೆ ಬರೋಲ್ಲ. ಯಾವಾಗಲೂ ತರಂತರದ ಔಷಧಿ ತಿನ್ನುತ್ತೆ, ಇಂಜೆಕ್ಷನ್ ಕೊಡೋ ಔಷಧಿ ಇಲ್ಲ. ಆವಾಗ ಏನು ಮಾಡ್ತೇವೆ, ಒಂದು ಹಸು, ಒಳ್ಳೆ ಹಸು ನೀವು ಸಾಕಿದ್ರೆ 10 ಲೀಟ್ರ್ ಹಾಲು ಕರಿಬೋದು. ಇದು ನಿಜವಾದ ಅಂಶ. ಇದೇನು ರೈತರಿಗೆ ಕಾಣದ್ದೆಂದು ವಿಷಯ ಅಲ್ಲ.
ಹಾಗಾಗಿ ನೀವು ಮಾಡೋಂಥವ್ರು ಇವಾಗಲೇ ಪ್ಲ್ಯಾನ್ ಮಾಡಿ 1 ಎಕರೆನಲ್ಲಿ ಪ್ರಯೋಗ ಮಾಡಿರಿ. ಆಮೇಲೆ ಎರಡನೇದು ಏನಪ್ಪ ಅಂತಂದ್ರೆ ನಿಮ್ಮಲ್ಲಿ ನೀರು ಅತಿ ಹೆಚ್ಚಾಗಿದೆ, ನಮ್ಮಲ್ಲಿ ನೀರು ಕಡಿಮೆ. ಯಾಕೆಂದ್ರೆ ಜೋಗ್ಲು ಅಂತಾರೆ. ನಾವು ಏನು ಮಾಡಿದ್ದೀವಿ ಅಂತಂದರೆ ನಮ್ಮಲ್ಲಿ ಒಂದು ಯೋಜನೆ ಮಾಡಿದ್ವಿ, ವಾಟರ್ ಶೆಡ್ ಅಂತೇಳಿ. ಅಲ್ಲಿ 3000 ಎಕರೆ ಪ್ರದೇಶದಲ್ಲಿ 8 ಹಳ್ಳಿಗಳು ನಾವು ಮಾಡಿ ಸುಮಾರು 350 ಕೃಷಿ ಹೊಂಡ ತೆಗ್ದು. ಒಂದು ಕೃಷಿ ಹೊಂಡ 30 ಅಡಿ ಉದ್ದ, 30 ಅಡಿ ಅಗಲ, 10 ಅಡಿ ಆಳ. ಅದು 9000 ಘನ ಅಡಿ ಬರುತ್ತೆ. ಒಂದು ಸರಿ ತುಂಬಿದರೆ 1,80,000 ಲೀಟ್ರ್ ಭೂಮಿಗೆ ನೀರು ಹಿಡಿದಾಡುತ್ತೆ. ಆಮೇಲೆ 3000 ಎಕರೆನಲ್ಲಿ ಮರಗಿಡಗಳನ್ನು ಬೆಳೆಸಿದ್ವಿ, ಸುಮಾರು 28 ಜಾತಿ ಗಿಡಗಳನ್ನು. ಹಾಕ್ಬೇಕಾದ್ರೆ ಮಾತ್ರ ಪೂರ್ವ ಪಶ್ಚಿಮ ಸಾಲು ಮಾಡಬೇಕು. ಮರದ ನೆರಳು ಮರದ ಮೇಲೆ ಬೀಳಬೇಕು, ಬೆಳೆ ಹಾನಿ ಆಗಬಾರ್ದು, ಭೂಮಿ ವೇಸ್ಟ್ ಆಗಬಾರ್ದು. ಮರದಿಂದ ಎಷ್ಟು ಸಹಕಾರ ಸಿಕ್ಕತ್ತಪ್ಪ ಅಂದರೆ, ಒಂದು ಮಳೆಗೆ ಮ್ಯಾಗ್ನೆಟ್ ಇದ್ದಂಗೆ ಮರ, ಎರಡನೇದು ಎಲೆ ತರಗೆ ಬಿದ್ದು ಭೂಮಿ ಫಲವತ್ತತೆ, ಮೂರನೇದು ಬೀಸೋ ಗಾಳಿಯನ್ನು ತಡೆ ಹಿಡಿಯುತ್ತೆ, ಆಮೇಲೆ ಭೂಮಿ ಕೊಚ್ಚಲ್ಲ, ಆಮೇಲೆ ಮರ ಗಿಡದಾಗ ಏನು ಮಾಡುತ್ತೆ, ಜೇನು, ಅದಕ್ಕೆ ಬಂದಂಥ ಜೇನು ನಮ್ಮ ಮಾಡಿರೋ ಬೆಳೆ ಮೇಲೆ ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೆ. ಆಮೇಲೆ ಇಷ್ಟೆಲ್ಲ ಮಾಡಿದ ಮೇಲೆ ಏನಾಗುತ್ತಪ್ಪ ಅಂದರೆ, ನಮ್ಮ ಭೂಮಿಲಿ ಮರದು ಲೈಫ್ ಇನ್ಸೂರೆನ್ಸ್ ಇದ್ದಂಗೆ. ನಮ್ಮ ದುಡ್ಡು ಕಟ್ಟಾಗೆ ದುಡ್ಡಿಲ್ಲ, ಲೈಫ್ ಇನ್ಸೂರೆನ್ಸ್. ನಮ್ಮ ಹಾಕಿದ ಮರಗಿಡಗಳು ಲೈಫ್ ಇನ್ಸೂರೆನ್ಸ್ 10-20 ವರ್ಷ ಕಳೆದ ಮೇಲೆ. ಈಗ ನಮ್ಮಲ್ಲಿ ಒಂದೊಂದು ಎಕರೆಗೆ ಎಷ್ಟಪ್ಪ ಅಂದರೆ 5ರಿಂದ 20,000 5 ಲಕ್ಷದವರೆಗೂ ಮರ ಮಾರಾಟ ಮಾಡ್ತಾಯಿದ್ದಾರೆ. ಮತ್ತು ಚಿಗುರ್ತವೆ, ಯಾಕೆಂದರೆ ಬಡ್ಡೆ ಇರುತ್ತಲ್ಲ, ಚಿಗುರುತ್ತೆ, ಮತ್ತು ಪುನಃ ಬರುತ್ತೆ. ಈ ಥರ ಅದಕ್ಕೆ ಹೇಳ್ತಾರೆ, ಬೀಳು ಬಿಟ್ಟ ನೆಲ ನೋಡೋದಿರು, ಬಿತ್ತಿ ನೋಡೋದ ಹೊಲ ನೋಡಿದ್ರು, ಕೊಟ್ಟು ಕೇಳದ ಸಾಲ ಕೇಳಿದ್ರು, ಕಳೆದು ಹೋದ ಕಾಲ ಮತ್ತೆ ಬರಳಿದ್ರು. ಕಳೆದೋಗಿದ್ದೆ ಬರುತ್ತಾ, ಇವತ್ತು ಕಳೆದೋಯ್ತು. ಆ ಥರ ನಾವು ಗೊಬ್ಬರ ಮತ್ತು ಮರಗಿಡ ಬೆಳೆಸೋಕ್ಕೆ ಪರಿಸರ ಚೆನ್ನಾಗಿರಬೇಕು ಅಂಥೇಳಿ ನಮ್ಮ ಉದ್ದೇಶ. ಅದಕ್ಕೆ ಇನ್ನೂ ಇದ್ದಾವೆ ಹೇಳಿದರೆ, ಏಕೆಂದರೆ ಇನ್ನೂ ಜನ ಇದ್ದಾರೆ. ಹಂಗಾಗಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮಲ್ಲಿ ಒಂದು ಯೂನಿಟ್ ಮಾಡಿ ಇನ್ನೊಂದು ಯೂನಿಟ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಹಾಲಿನವ್ರು ಬರಲ್ಲ. ಯಾವ್ದು 10 ಹತ್ರ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗಬೇಕು, ಜನಗಳು ಉಪಯೋಗ ಅನ್ನೋಕು, ಅದು ಉತ್ಪಾದನೆ ಅವ್ನು ಬರಬೇಕು ಅಲ್ವರಾ. ಅದಕ್ಕೆ ನಮ್ಮ ಉದ್ದೇಶ ಫಸ್ಟು ನಾವು ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚು ಆದಾಯ ತೆಗಿಬೇಕು ಅಂತಂದರೆ, ನಾನು ಹೇಳಿದ ಪ್ರಕಾರ ಗೊಬ್ಬರದ್ದೊಂದು, ಆಮೇಲೆ ಮರ ಆಧಾರಿತ ಸೊಪ್ಪೊಂದು, ಆಮೇಲೆ ನೀರಿಂಗ್ಸೋದೊಂದು, ಭೂಮಿ ಫಲವತ್ತತೆಂದು 2. ಅಲ್ವರಾ. ನೀರನ್ನು ಹಿಂಗ್ಸೋದು ಅಂತಂದರೆ, ಯಾವಾಗ ನಾವೇ ಮಾಡಿದ್ವಿ, ಇಳಿಜಾರಿಗೆ ಟ್ರೆಂಚ್ ಹೊಡೆದಿದ್ದೀವಿ. ಆ ಟ್ರೆಂಚ್ಗಳಿಗೆ ಗಿಡಗಳನ್ನ ಹಾಕಿದ್ದೀವಿ, 28 ಜಾತಿಗಳನ್ನು. ಬೇಡವಾದನ್ನು ಕಟಾವು ಮಾಡೋದು, ಬೇಕಾದನ್ನು ಬಿಟ್ಕೋಬೇಕಂದ್ರೆ ನಮ್ಗೆ ಇಂಥ ಸ್ವಚ್ಛತೆ ಗ್ಯಾರಂಟಿ ಗೊತ್ತಾಗಲ್ವಲ್ಲ. ಉಪಯೋಗ ಯಾವ ರೀತಿ ಬರುತ್ತೋ ಆ ರೀತಿ ನಾವು ಮಾಡಿದ್ದೀವಿ. ಆಮೇಲೆ ಸಕ್ಸಸ್ ಆಗೈತಿ, ಫೇಲ್ ಆಯ್ತು, ಬೋರ್ವೆಲ್ ರೀಚಾರ್ಜ್ ಆಗಿದೆ. ಆಮೇಲೆ ಯಾವಾಗಲೂ ಇಲ್ಲಿ ನಿಂತ್ಕೊಂಡು ನೋಡಿರಿ, ನಿಮ್ಮ ಮಡಿಕೆ ಗಿಡ ಕಾಣ್ತಾವಲ್ಲ, ಹಂಗೆ ಕಾಣ್ತಾವೆ ಮರಗಿಡ ನಮ್ಮವು. ಆಮೇಲೆ ಭೂಮಿ ವ್ಯಾಲ್ಯೂ ಮರಗಿಡ ಇದ್ದರೆ, ಆದ್ದರಿಂದ ನಾವು ಈ ಮಟ್ಟಕ್ಕೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮಲ್ಲಿ ಈ ಎಲ್ಲಾರ ಇದ್ರೆ ಈಗ ಬರೋಲ್ಲ, ಯಾರ ರಾಜಕೀಯದವರು ಯಾರು MLA ಬರ್ತಾರೆ ಅಂತ ತೋಟ ತುಂಬಿಬಿಡೋರು ಅಷ್ಟು. ಅದಕ್ಕೆ ಅವರು ಹೇಳೋಕ್ಕೂ ಆಗ್ತಿರಲ್ಲ, ಕೇಳೋಕ್ಕಾಗ್ತಿರಲ್ಲ ಅಲ್ಲವರಾ. ನಿಜನಾ. ಹಿಂಗೇನಾರು ಒಳ್ಳೇದಕ್ಕೆ ಒಂದು ಸ್ವಲ್ಪ ಕಷ್ಟ, ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟವೇ ಅಲ್ಲವರಾ. ಅದಕ್ಕೆ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ, ಕರ್ಮವು ಹೆಚ್ಚಿತು ಕಡೆಮಾದಲ್ಲಿಲ್ಲದೆ ಧರ್ಮವ ಬಿಡಬೇಡಿರಣ್ಣ, ನಿಮ್ಮ ಮರ್ಮವ ತಿಳಿದಂಥ ವಾರು ಸುಧಾರರು ಬತ್ತಾರೆ ನಿರ್ಮಲವಿರಬೇಕಣ್ಣ. ಗೋವತ್ಯ ಪಾಪಾದಿ ಜಗವೆಲ್ಲ ಕೆಡತಿಯದು ಸತ್ಯಶಾಂತಿ ಧರ್ಮ ಉಳಿಯುವುದಣ್ಣ. ನಿತ್ಯ ನಿತ್ಯ ಕೋಟಿ ಗೋವುಗಳು ಅಥವಾಗಿ ಪಾಪವು ಹೆಚ್ಚಿತು ಕೇಳಣ್ಣ. ಎಚ್ಚವು ಹೆಣ್ಗಳು ಎಚ್ಚರ ಮನದಲ್ಲಿ ನೆಚ್ಚಬೇಡಿರಣ್ಣ. ಇಂಥ ಬಚ್ಚಲ ಗುಣಕ್ಕಾಗಿ ಪಥಕೆಟ್ಟು ಹೋಗಬೇಡಿ ಮೆಚ್ಚೀರಿ ಅಭಿಮಾನವಣ್ಣ. ಮೀರಿದ ಚೋರರು ಊರೂರು ತಿರುಗುತ್ತಾ ದಾರಿಯ ಕಾಯುವರಣ್ಣ. ಕಂಡ ಮನೆಗಳ ನುಗ್ಗಿ ಪುಂಡಾಟ ಮಾಡ್ಯಾರು ಮುಂದಿನ್ನೂ ಎಚ್ಚರ ಕೇಳಣ್ಣ. ಬುರಿಮೋಡ ತಿರುಗೀತು ಬರಗಾಲ ಬಂದೀತು ಮಲೆನಾಡ ನಿರ್ಮೂಲವಣ್ಣ. ಬಂಜರ ಭೂಮಿಲಿ ಗಿಡ ಮರ ಬೆಳೆಸಿದ್ರು ಮಳೆಯು ಸುರಿಯುವುದಣ್ಣ. ಆಕಾಶ ಅದ್ರಿತು ನಕ್ಷತ್ರ ಉದುರಿತು ಭೂಮಾತೆ ನಡಿಗೆಳು ಕೇಳಣ್ಣ. ಈ ಕಾಲಿಜ್ಞಾನದ ಮಾತು ಸುಳ್ಳೆಂದು ತಿಳಿಬೇಡು ಲಾಲಿಸಿ ನೀವೇ ಕೇಳಿರಣ್ಣ. ಈಗ ಇಷ್ಟೇಳಿ ನಾನು ಮುಗಿಸ್ತಾ ಇದ್ದೀನಿ. ಇದುವರೆಗೆ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು ಸ್ನೇಹಿತರೆ. ಆದರೆ ಪಾರಂಪರಿಕ ಈ ಕೃಷಿ ತಜ್ಞರ ಅಭಾವ ಇದೆ ನಮ್ಮ ನಾಡಿನಲ್ಲಿ. ದಯಮಾಡಿ ಇಂಥವರ ನುಡಿಮುತ್ತುಗಳು ಎಲ್ಲರೂ ಕೇಳಿಸುವಂತಾಗಲಿ. ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ. ಇಂಥ ಉತ್ತಮ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇವೆ. ಧನ್ಯವಾದಗಳು ಸ್ನೇಹಿತರೆ.